ಮಾಡಿದ ಫಲವು ಮಡಿಲಲ್ಲಿ ಮೂಡಿದೆ ಮಗುವು ನೀವೀಗ ಮಾಡಿದ ಫಲವು ಮಡಿಲಲ್ಲಿ ಮೂಡಿದ ಮಗುವು ಏನಾದರೇನು ಈಗ ಆನಂದ ಮನದಾಶ ಆನಂದ ಗಣೇಶ ಆನಂದ ಮನದಾಶ ಆನಂದ ಮನದಾಶ ಯಾಕೆ ಜಯಲಕ್ಷ್ಮಿ ತ್ರಾಸ ಆಗ್ತಾ ಇದೆಯಾ? ಅಲ್ಲ ರೀ, ದಾರಿ ತಪ್ಪಿದ ಮೇಲೆ ತ್ರಾಸಾಗದೆ ತೃಪ್ತಿ ಆಗುವುದೇ? ಜಯಲಕ್ಷ್ಮಿ, ನಾವೆಷ್ಟೇ ಎಚ್ಚರ ವಹಿಸಿದರೂ ಬಿಚ್ಚು ಮನಗಳೆರಡು ಒಂದಾಗಿ ನಮ್ಮ ಜೀವನಕ್ಕೆ ಹುಚ್ಚು ಹಚ್ಚಿದವು ಜಯಲಕ್ಷ್ಮಿ. ನೋಡಿ, ಹದಿಹರೆಯದ ವಯಸ್ಸಿನಲ್ಲಿ ಈ ನಿಮ್ಮ ಕಾಮದ ಕಿಚ್ಚಿನಲ್ಲಿ ನಿಮ್ಮನ್ನ ಮೆಚ್ಚಿ ಈ ಕಿಚ್ಚಿನಲ್ಲಿ ನೀರು ಹಾಕಿ ನೊಂದಿಸಿದ್ರೆ ತಪ್ಪಾಗುವುದು ಜಗದೀಶ್. ಜಯಲಕ್ಷ್ಮಿ, ಮದುವೆಯ ಮುಂಚೆ ಮುಂದುವರೆದು ಕಾಮದ ಕಿಚ್ಚಿಗೆ ಕೈ ಸುಟ್ಟುಕೊಳ್ಳಬಾರ್ದಾಗಿತ್ತು ಜಯಲಕ್ಷ್ಮಿ, ಕೈ ಸುಟ್ಟುಕೊಳ್ಳಬಾರ್ದಾಗಿತ್ತು. ಆ ಕಿಚ್ಚಿನ ಕಿಡಿ ನಿನ್ನ ಉದರದಲ್ಲಿ ಉದಯವಾಗಿ ಹತ್ತಿ 3 ತಿಂಗಳು ಮುಗಿತಾ ಬಂತಲ್ಲವೇ? ಯಾಕೆ ಜಗದೀಶ್, ಯಾಕೆ ನಿಮಗೆ ಹೆದರಿಕೆ ಆಗ್ತಾ ಇದೆಯಾ? ಜಯ ಜಯ, ಊರಿನ ಅಗರ್ಭ ಶ್ರೀಮಂತ ಎನಿಸಿಕೊಂಡ ಅಡ್ವೊಕೇಟ್ ಅಮರೇಶ್ ಅವರ ಏಕೈಕ ತಂಗಿ ನೀನು. ಅದೇ ಊರಲ್ಲಿ ಉಪವಾಸ ಬಿದ್ದು ಉಸಿರು ಬಿಗಿ ಹಿಡಿದಿರುವ ಬಡವರ ಮೊದಲ ಸಾಲಿನ ಕುಟುಂಬದ ಕುಮಾರ ನಾನು. ಒಂದು ಕಾಲೇಜ್ ವಾರ್ಷಿಕೋತ್ಸವದಲ್ಲಿ ನಾನು ಹಾಡು ಹಾಡಿದ್ದೇ ಮಹಾ ಅಪರಾಧ. ಹುಚ್ಚು ಕಲೆಗೆ ಮೆಚ್ಚಿ ನಾ ನಿನ್ನ ಪ್ರೀತಿಸುವೆ ಎಂದಾಗ ಎಂದೆಂದಿಗೂ ನಾ ನಿನ್ನ ಕೈ ಬಿಡಲಾರೆ ಎಂದು ಹೇಳಿದ್ದು ನಾ ಮಾಡಿದ ತಪ್ಪು ಜಯ, ನಾ ಮಾಡಿದ ತಪ್ಪು. ಕೈಗೆ ನಿಲುಕದ ಹಣ್ಣು ಗಾಳಿ ಗುಜರಿನ ನುಡಿಯಲ್ಲಿ ಬಿದ್ದಾಗ ನಾನು ಅದನ್ನು ತಿನ್ನಬಾರ್ದಾಗಿತ್ತು ಜಯ, ತಿನ್ನಬಾರ್ದಾಗಿತ್ತು. ನೋಡಿ, ಈಗ ನೀವು ತಿಂದು ಬಿಟ್ಟಿದ್ದೀರಾ. ಈಗ ಬೇಡವೆಂದು ಬೆರಳಲ್ಲಿ ಬಾಯಲ್ಲಿ ಬೆರಳು ಹಾಕಿ ಬೆಟ್ಟು ಹಾಕಿದ್ರೆ ಅದು ಹೊರಗೆ ಬೀಳುವುದೇ? ನೋಡಿ, ಅದು ಪಚನವಾಗಿ ರಕ್ತದಲ್ಲಿ ಲೀನವಾಗಿದೆ. ಅದು ಜಯ, ನೀನೀಗ ಗರ್ಭಿಣಿ ಜಯ. ನೋಡಿ, ಈಗ ಇಲ್ಲ ಎಂದವರಾರು? ಜಯ, ಹಾಗಾದರೆ ಅಪರಾಧಕ್ಕೆ ಆಹುತಿಯಾದ ನಾವು ಇನ್ನೊಂದು ಅನಾಹುತ ಮಾಡೋಣವೇ? ಅಂದ್ರೆ ನಿಮ್ಮ ಮಾತಿನ ಅರ್ಥ? ಅಂದ್ರೆ ಗುಪ್ತವಾಗಿ ಯಾರಿಗೂ ಗುರ್ತಾಗದ ಹಾಗೆ ಗರ್ಭಪಾತ ಮಾಡಿಸ್ಬಿಡೋಣವೇ? ಏನ್ ಮಾತಾಡ್ತಾ ಇದ್ದೀರಿ ನೀವು? ಕರುಣೆಯ ಸಹಾನುಮೂರ್ತಿ ಅಂತ ನಂಬಿದ ನನಗೆ ಈ ಮಾತನ್ನೇ ಹೇಳ್ತಾ ಇದ್ದೀರಾ? ಈ ಸಮಾಜದಲ್ಲಿ ನಾವು ತೃಣ ಸಮಾನ ಜಯ, ತೃಣ ಸಮಾನ. ನ್ಯಾಯಮೂರ್ತಿ ನಿನ್ನ ಕಿರಿಯಣ್ಣ, ಧರ್ಮಮೂರ್ತಿ ನಿನ್ನ ಹಿರಿಯಣ್ಣ, ಇಬ್ಬರ ಮುದ್ದಿನ ತಂಗಿ ಜಯ. ನಿನ್ನ ಶೀಲರ್ನಗೈದು ನಾ ಮಹಾಮೂರ್ಖನಾದೆ ಜಯ. ಅಲ್ಲ ಜಗದೀಶ್, ಹೃದಯಗಳು ಒಂದಾಗಿ ಮತ್ತೊಂದು ಜೀವಕ್ಕೆ ಆಶ್ರಯ ಕೊಡುತ್ತಿರುವಾಗ ನಾವು ಸಂತೋಷ ಪಡಬೇಕೇ ಹೊರತು ಈ ರೀತಿ ಸಂತಾಪ ಪಡಬಾರ್ದು. ನಿಜ ಜಯಲಕ್ಷ್ಮಿ, ನಿಜ. ಮದುವೆಯಾಗಿ ಮುಂದುವರೆದಿದ್ದರೆ ನಾವು ಸಂತೋಷ ಪಡಬಹುದಿತ್ತು. ನೀನು ಮದುವೆಯ ಮುಂಚೆ ಗರ್ಭಿಣಿ ಜಯ. ನೋಡಿ, ಹೆದರಬೇಡಿ. ಅದು ಅಲ್ಲದೆ ನನ್ನ 2 ಅಣ್ಣಂದಿರು ನನ್ನ 2 ಕಣ್ಣುಗಳಿದ್ದ ಹಾಗೆ ನನ್ನನ್ನು ಯಾವತ್ತೂ ಬೀದಿಗಿಳಿಸುವುದಿಲ್ಲ. ನಾನು ಮಾಡಿದ ಈ ಅಪರಾಧವನ್ನ ಮನ್ನಿಸಿ ನಮ್ಮಿಬ್ಬರಿಗೂ ಮದುವೆ ಮಾಡ್ತಾರೆ. ನನಗೆ ಆ ನಂಬಿಕೆ ಇದೆ. ನೀವು ಮಾತ್ರ ಚಿಂತೆ ಮಾಡಬೇಡಿ. ಮಾಡ್ತಾರೆ. ಮೊದಲೇ ನೀನು ನನ್ನ ಅಮರೇಶ್ ಮಹಾ ಮುಂಗೋಪಿ. ಅವನಿಗೆ ಎಲ್ಲಿ ಈ ವಿಷಯ ಗೊತ್ತಾದ್ರೆ ನನ್ನ ಸುಟ್ಟು ಹಾಕ್ತಾನೆಂಬ ಭಯ ಜಯ. ನೋಡಿ, ನಮ್ಮ ಅಣ್ಣ ಎಷ್ಟೇ ಮುಂಗೋಪಿ ಆದ್ರೂ ಅವನ ಸಿಟ್ಟನ್ನ ಶಮನ ಮಾಡುವ ಶಕ್ತಿ, ಶಾಂತಮೂರ್ತಿಯನ್ನಾಗ ಮಾಡೋ ಕೆಲಸ ನಮ್ಮ ಅಣ್ಣ ಬಸವೇಶಣ್ಣ ಇದ್ದಾರಲ್ಲ, ಅವ್ರು ಮಾಡ್ತಾರೆ. ನೀವ್ ಯಾಕ್ರಿ ಚಿಂತೆ ಮಾಡ್ತೀರಾ? ಜಯ, ನೀ ಅಂದಂತೆ ನಡೆದರೆ 1000 ದೇವರ ಸೇವೆಗೈದು ನಿನ್ನ ಎದೆಯ ಒಡೆಯ ನಾನಾಗಿ ನಿನ್ನ ಉದರದಲ್ಲಿ ಒಟ್ಟು ಮುದ್ದು ಮಗುವಿಗೆ ತಂದೆಯಾಗಿ ಜೀವನಾಂತ್ಯದವರೆಗೂ ಸುಖವಾಗಿ ಜೀವನ ಮಾಡ್ತೀನಿ ಜಯ, ಸುಖವಾಗಿ ಜೀವನ ಮಾಡ್ತೀನಿ. ಅಲ್ಲ, ಈ ನಮಗೆ 2 ದೇಹಗಳು ಒಂದಾದ್ಮೇಲೆ ಒಂದಾಗಿ ಚಂದಾಗಿ ಜಿಂಕಿಯಂತೆ ಹಾಡೋಣವೇ? ಬಾಜೆ. ಹೃದಯ ಮೀಟಿದಾಗ ಶ್ರುತಿಯೋ ಮೂಡಿದಾಗ
ಜೀವ ನಾನೇ ನಿನ್ನ ಭಾವ ಹೃದಯ ಮೇಟಿದಾಗ ಹೃದಯ ಮೂಡಿದಾಗ ನೀನೇ ನನ್ನ ಜೀವ ನಾನೇ ನಿನ್ನ ಭಾವ ಅನುರಾಗ ಬಂದಾಗ ಹಾಡಾಗಿ ಕಲಿಯುವಾಗ ಗೆಳತಿ ಆಡಲ್ಲಿ ಹೊಸರಾಗ ಜೇನಂತರ ಸಜೀವನ ಸಾಗರ ಕಾವ್ಯದ ಪೂರ ಕನಸಿನ ಕಲ್ಪನೆ ಮನಸ್ಸಿನ ಭಾವನೆ ಎಲ್ಲವೂ ಪ್ರೇಮದ ಆರಾಧನೆ ಗೆಳತಿ ಆಡಲ್ಲಿ ಹೊಸರಾಗದ ಏನಂತರ ಸಜೀವನ ಹೃದಯ ಮೀಟಿದಾಗ ಸುದ್ದಿಯೋ ಮೂಡಿದಾಗ ನೀನೇ ನನ್ನ ಜೀವ ನಾನೇ ನಿನ್ನ ಬಾಬಾ ಕನಸು ಕೈಗೂಡಿದಂತೆ ಮನಸ್ಸು ಒಂದಾಗುವಂತೆ ಕನಸು ಕೈಗೂಡಿದಂತೆ ಮನಸ್ಸು ಒಂದಾಗುವಂತೆ ರಸಮಯ ಜೀವನ ರಸಕತೆಗಾನ ಹೂವಿನ ಗಂಧದ ತುಂಬಿಯ ಕನನ ಸೆಳೆಯುವ ಸ್ನೇಹದ ಮನಮೋಹನ ಗೆಳತಿ ಆಡಲ್ಲಿ ಹೊಸರಾಗದಾನಂದ ಜೇನಂತರ ಸಜೀವನ ಹೃದಯ ಮೇಟಿದಾಗ ಸುದ್ದಿಯೋ ಮೂಡಿದಾಗ